ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರದ್ದು ತಿಂಡಿ ಆಯಿತು ಅಂದ್ಕೊಳ್ತಿದ್ದಾರೆ. ದೇವರು ನಿಮಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು, ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಸೊ ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಇವತ್ತಿನ ವಿಡಿಯೋಸ್ ಬಗ್ಗೆ ಮಾತಾಡ್ತಿರೋದು ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತಾಗಿರುತ್ತೆ. ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಹೌದು, ಎಲ್ಲ ಪೇರೆಂಟ್ಸ್ಗೂ ಒಂದು ಎಕ್ಸೈಟ್ಮೆಂಟು. ಏನಪ್ಪ ಅಂತ ಹೇಳಿದ್ರೆ, ಏನಿದು ಈ ಥರ ತಮ್ಮನೇಲಿದೆ, ಏನಿರ್ಬೋದು ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಆ್ಯಕ್ಚುಲಿ ಋತ್ವಿಕ್‌ಗೆ ಹುಷಾರಿರಲಿಲ್ಲ. ಸೊ ಪಾಪುಗೆ ಹುಷಾರಿರಲಿಲ್ಲ ಅಂತ ಹೇಳಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಪಾಪುಗೊಂದು ಸ್ವಲ್ಪ ಕೋಲ್ಡು ಮತ್ತು ಕೆಮ್ಮು ಜಾಸ್ತಿ ಆಗಿತ್ತು. ಹಾಗಾಗಿ ಫಸ್ಟೇ ತೋರಿಸ್ಕೊಬಿಡೋಣ ಅಂಥೇಳಿ. ಯಾಕೆಂದರೆ ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಫಸ್ಟ್ ನೈಟ್ ನಾನು ಮನೇಲಿ ಏನಿತ್ತು ಅದನ್ನೇ ಹಾಕಿ ನೋಡ್ತೀನಿ. ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಡ್ತೀನಿ. ಯಾಕೆಂದರೆ ಈಗಿನ ಜನ್ರೇಷನಲ್ಲಂತೂ ಯಾವುದೂ ಕೂಡ ಅಷ್ಟು ನೆಗ್ಲೆಕ್ಟ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಮಾಡೋಲ್ಲ. ನಾನು ತೋರಿಸೋದು ಬಂದು ಅರಸೀಕೆರೆ ಹತ್ರ ತಿಮ್ಮರಾಜು ಸರ್ ಅಂತ. ಡಾಕ್ಟ್ರು ಪರವಾಗಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗೆ ಯಾವುದೇ ಆದರೂ ಸಡನ್ನಾಗಿ ಇವಾಗ ಏನೋ ಒಂದು ಹುಷಾರಿಲ್ಲ, ಇನ್ ಕೇಸ್ ಒಂದು ಅಡ್ಮಿಟ್ ಮಾಡೋ ಒಂದು ಪರಿಸ್ಥಿತಿ ಬಂತು, ತಕ್ಷಣ ನಮ್ಮನ್ನು ಹೆದರಿಸೋದು. ಕೆಲವು ಕಡೆ ಎಲ್ಲ ನಾನು ನೋಡಿದ್ದೀನಿ, ಇಲ್ಲ ನೀವು ಈ ತಕ್ಷಣನೇ ಅಡ್ಮಿಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇದು ಮಾಡ್ತಾರೆ. ಅಲ್ಲಿ ಡಾಕ್ಟ್ರು ಯಾವ ಥರ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತು ಯಾವುದೇ ಥರ ತೊಂದರೆ ಇದ್ರೂ ಕೂಡ ನೀಟಾಗಿ ಅದನ್ನು ಎಕ್ಸ್‌ಪ್ಲೇನ್ ಮಾಡ್ತಾರೆ. ಯಾವ ಡಾಕ್ಟ್ರು ಅಷ್ಟೊತ್ತು ಟೈಮ್ ಕೊಟ್ಟು ನೋಡಲ್ಲ. ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ಸೊ ಹಾಗಾಗಿ ನಾನು ಯಾವಾಗಲೂ ಅವ್ರ ಹತ್ರನೇ ತೋರಿಸೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಅವ್ರಿರೋದು ಬಂದು ಅರಸೀಕೆರೆ ಹತ್ರ. ಅರಸೀಕೆರೆಯಲ್ಲಿ ಹಾಸ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಇದ್ದಾರೆ ಅವರು. ತುಂಬ ಚೆನ್ನಾಗಿ ನೋಡ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕೋ ಅದೇ ಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗೆ ಕಾಸ್ಟು ಎಲ್ಲದರಲ್ಲೂ ಪರವಾಗಿಲ್ಲ ಅವರು. ಫ್ರೆಂಡ್ಸ್, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಒಂದು ಮೀಟಿಂಗ್ ನಡೀತಾ ಇತ್ತು. ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ಮಕ್ಳುಗಳ್ಗೆ ಅಲ್ಲಿ ಎಲ್ಲ ಪೇರೆಂಟ್ಸ್‌ಗೂ ಕೂಡ ಅವರು ಹೇಳ್ತಾ ಇದ್ರು. ಮಕ್ಕಳಲ್ಲಿ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಯಾಕೆ ಅತಿ ಹೆಚ್ಚಾಗ್ತಾ ಇದೆ ಅನ್ನೋ ರೀಸನ್‌ಗೆ ಅವರು ಎಲ್ಲ ಪೇರೆಂಟ್ಸ್‌ಗೂ ಹೇಳ್ತಾ ಇದ್ರು. ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಿರ್ಬೋದು, ತುಂಬ ಸಣ್ಣ ಸಣ್ಣ ಮಕ್ಕಳಿಗೆ, ಈಗ 12 ವರ್ಷದ ಮಕ್ಕಳು ಅಥವಾ 13 ವರ್ಷದ ಮಕ್ಕಳು, 15 ವರ್ಷದ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಅದಕ್ಕೆ ಏನು ರೀಸನ್ ಇರ್ಬೋದು, ಅಥವಾ ಅದಕ್ಕೆ ಏನು ಕಾರಣ ಅಂತ ಅವರು ನಮಗೆ ತುಂಬ ಕ್ಲಿಯರಾಗಿ ತಿಳಿಸ್ಕೊಟ್ರು. ಸೊ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಅದೊಂಥರ ಮಾಹಿತಿ ನಮಗೆ ಇಷ್ಟ ಅನಿಸ್ತು. ಚೆನ್ನಾಗಿದೆ, ಅದು ನಿಜ ಅಂತ ಕೂಡ ಅನ್ನಿಸ್ತು. ಈ ಮಾಹಿತಿ ನನ್ನಂಥ ಪೇರೆಂಟ್ಸ್ ಎಷ್ಟೊಂದು ಜನ ಇರ್ತಾರೆ, ಅವ್ರಿಗೂ ಕೂಡ ಶೇರ್ ಮಾಡಿದ್ರೆ ಅವ್ರಿಗೂ ಎಲ್ಲೋ ಒಂದು ಕಡೆ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತಿನ ವಿಡಿಯೋ ಇದನ್ನೇ ಮಾಡೋಣ ಅಂಥೇಳಿ. ಯಾಕೆಂದರೆ ನನಗೆ ಯೂಸ್ ಆಗುತ್ತಲ್ವ, ನಿಮಗೂ ಯೂಸ್ ಆಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋ ಇದನ್ನೇ ಮಾಡೋಣ. ಎಲ್ರಿಗೂ ಯೂಸ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಮಕ್ಕಳಿಗೆ ಇವಾಗ ಸ್ಕೂಲ್‌ಗಳಲ್ಲಿ ಈಗ ಅವರು ಟಾರ್ಚರ್ ಕೊಡ್ತಾರೆ, ನಾವು ಟಾರ್ಚರ್ ಕೊಡ್ತೀವಿ. ಟಾರ್ಚರ್ ಅಂದರೆ ಯಾವ ಥರ ಅಂದರೆ, ಈಗ ಅವರು ನೆಕ್ಸ್ಟ್ ಮ್ಯಾಥ್ಸ್ ಕ್ಲಾಸು, EVSಸು, ಸೈನ್ಸು, ಸೋಷಲ್ಲು, ಕನ್ನಡ ಕ್ಲಾಸು, ಇಂಗ್ಲೀಷ್ ಕ್ಲಾಸು ಈ ಥರ ತೊಗೊಳ್ತಾನೆ ಇರ್ತಾರೆ. ಅವ್ರು ಅಲ್ಲಿ ದಿನಾ ಬಂದು ಎಕ್ಸಾಮ್ಸು, UTಸು ಈ ಥರ ಕೊಡ್ತಾನೆ ಇರ್ತಾರೆ. ಇವತ್ತು ಈ ಪೋರ್ಷನ್ಸ್ ನೀವು ಓದಲೇಬೇಕು ಅಂತ ಹೇಳಿರ್ತಾರೆ. ಸ್ಕೂಲಲ್ಲಿ ಈಗ ಓದಲಿಲ್ಲ ಅಂದರೆ ಒಂದೇಟು ಹೊಡೆದ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ನಾವು ಒಂದೇಟು ಹೊಡಿತೀವಿ, ಓದಲಿಲ್ಲ ಅಂದರೆ. ಕಾಮನ್ ಎಲ್ಲ ಪೇರೆಂಟ್ಸು ಇದನ್ನು ಮಾಡೇ ಮಾಡ್ತೀವಿ ನಾವು, ಇನ್ಕ್ಲೂಡಿಂಗ್ ನಾನು ಅಷ್ಟೇ. ಓದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪ್ರೆಷರ್ ಕೊಟ್ಬಿಡ್ತೀವಿ. ಅವ್ರ ಮೈಂಡಲ್ಲಿ ಹೋಗಿ ಕೂತ್ಬಿಡುತ್ತೆ. ಇದೇ ಪ್ರೆಷರು ಅಂತ ಅವ್ರ ಮೈಂಡಿಗೆ ಹೋಗ್ಬಿಡುತ್ತಂತೆ. ನನಗೆ ಡಾಕ್ಟ್ರು ಅಲ್ಲಿ ಹೇಳ್ತಾ ಇದ್ರು, ಒಂದೊಂದು ಅವ್ರು ಮಾಹಿತಿ ಕೊಡ್ತಿದ್ರೆ ಅದೆಲ್ಲೋ ಒಂದು ಕಡೆ ನಿಜ ಅಂತ ಅನ್ನಿಸ್ತಾ ಇತ್ತು ನನಗೆ. ಕೆಲವೊಂದು ಟೈಮ್ ಈ ಎಕ್ಸಾಮ್ ಟೈಮ್ಸಲ್ಲೆಲ್ಲ ಆಲ್ಮೋಸ್ಟ್ ನಾವು ಪೇರೆಂಟ್ಸ್ ಎಲ್ಲ ಹೀಗೆ ಮಾಡ್ತೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಒತ್ತಡ ಕೊಡಬೇಡಿ. ಇಲ್ಲಿ ಈಗ ಅವರು ಒತ್ತಡ ಕೊಡ್ತಾರಾ, ನಾವು ಒತ್ತಡ ಕೊಡ್ತೀವಾ, ಅವ್ರಿಗೆ ಮೈಂಡ್ ಸ್ಟ್ರೆಸ್ ಆಗಿಬಿಡತ್ತಂತೆ. ಸೊ ಮೈಂಡ್ ಸ್ಟ್ರೆಸ್ ಆದಾಗ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅದೇ ಟೆನ್ಷನಲ್ಲಿ ಇರ್ತಾರಂತೆ. ಹಂಗಾಗಿ ಟೆನ್ಷನ್ಸ್‌ನ ಕಡಿಮೆ ಮಾಡಬೇಕು ಮಕ್ಕಳಿಗೆ. ಆಮೇಲೆ ಎರಡನೇದು, ಈಗ ಮಕ್ಕಳಿಗೆ ಟೈಮ್ ಆಗಿಬಿಟ್ಟಿದೆ ಅಂಥೇಳಿ ನಾವು ಇನ್ನೇನು ವ್ಯಾನ್ ಬರುತ್ತೆ, 5 ನಿಮಿಷ ಇದೆ, ಬೇಗ ಬೇಗ ತಿನ್ನು ಅಂತ ಹೇಳ್ತೀವಿ. ಸೊ ಅವ್ರು ಒಂದೇ ಸಮ ತಿಂತಾ ಇರ್ತಾರೆ. ಅಯ್ಯೋ ತಿನ್ನು ತಿನ್ನು ಅಂತ ಹೊಡಿತೀವಿ. ತಿಂದಾದ್ಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಸ್ವಲ್ಪ ಇದ್ದಂಗೆ ಬಿಟ್ಬಿಡು ಅಂತ ಹೇಳ್ತೀವಿ. ಬಿಟ್ಬಿಡ್ತಾರೆ. ಲಾಸ್ಟಿಗೆ ನೀರು ಕುಡಿ ಅಂತ ಹೇಳ್ತೀವಿ. ವ್ಯಾನ್ ಬಂತು ತಗೋ ಕುಡಿದ್ಬಿಡು ಅಂತ ಹೇಳ್ತೀವಿ. ಅವ್ರು ಹಂಗೆ ನಿಂತ್ಕೊಂಡೇ ಕುಡಿದ್ಬಿಡ್ತಾರಂತೆ.
ಸೊ, ಅದನ್ನ ಮಾಡಬಾರ್ದಂತೆ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಊಟ ಮಾಡಿಸೋದಾದ್ರೆ ಕೂತು ಊಟ ಮಾಡಿಸ್ಬೇಕಂತೆ. ಅದರಲ್ಲೂ ನೀರು ಮಾತ್ರ ನಿಂತ್ಕೊಂಡು ಹಾಗೆ ಎತ್ತಿ ಕುಡಿಬಾರ್ದಂತೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ಟೈಮ್ ಆಗ್ಬಿಟ್ಟಿರುತ್ತೆ. ಈಗ ಎಕ್ಸಾಂಪಲ್ ಅವ್ರೇನೋ ಒಂದು ಆಟ ಆಡಿ ಬಂದಿರ್ತಾರೆ ಹೊರಗಡೆ. ಸೊ, ಅವರು ಒಂದು 5, 10 ನಿಮಿಷ ಆಟ ಆಡಿ ಬಂದಿರ್ತಾರೆ. ಆಟ ಆಡಿದಾಗ ಸ್ವಲ್ಪ ಉಸಿರಾಟ ಜೋರಾಗಿ ಆಡ್ತಾ ಇರ್ತಾರೆ. ಈ ಥರ ಆಡ್ತಾ ಇರ್ತಾರವರು. ಸೊ, ಈ ಥರ ಉಸಿರಾಟ ಆಡ್ತಿರ್ಬೇಕಾದ್ರೆ ಸಡನ್ನಾಗಿ ಮನೆಗೆ ಬಂದು ಏನು ಮಾಡ್ಬಿಡ್ತಾರೆ, ನೀರು ಬೇಕು ಅಂತ ತಗೊಂತಾರೆ. ನೀರು ತಗೊಂಡಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಎತ್ತಿ ಕುಡಿತಾರವರು. ಎತ್ತಿ ಕುಡ್ದಾಗ ನೀರು ಕುಡಿಬೇಕಾದ್ರೆ 2 ಅಂಶ ಇರುತ್ತಂತೆ ಅವ್ರಿಗೆ. ಒಂದು ನೀರು ಎಲ್ಲಿ ಹೋಗಬೇಕೋ ಅಲ್ಲಿ ಹೋದ್ರೆ ಪರವಾಗಿಲ್ಲ. ಇನ್ ಕೇಸ್ ಅವ್ರು ಹಿಂಗೆ ಎತ್ತಿ ಕುಡ್ದಾಗ ಅದು ಬೇರೆ ಕಡೆ ನೀರು ಹೋದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ತುಂಬ ಹೆಲ್ಪ್ ಆಗ್ಬಿಡುತ್ತಂತೆ. ಹಂಗಾಗಿ ನೀರು ಯಾವುದೇ ಕಾರಣಕ್ಕೂ ಎತ್ತು ಕುಡಿಬೇಡಿ, ಕಚ್ಚೆ ಕುಡೀರಿ ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ಈಗ ಇನ್ನ ಮಕ್ಕಳು ಬಿದ್ದೋಗ್ಬಿಡ್ತಾರೆ. ಇಲ್ಲ ಒಂದು ಕಡೆ ಕೈ ತರ್ಚಿರುತ್ತೆ ಅಥವಾ ಇಲ್ಲೆಲ್ಲೋ ಬಿದ್ದು ತರ್ಚ್ಕೊಂಡಿರ್ತಾರೆ. ಇಲ್ಲೆಲ್ಲೋ ಒಂದು ಸ್ವಲ್ಪ ಬ್ಲಡ್ ಬಂದ್ಬಿಟ್ಟಿರುತ್ತೆ. ಅಥವಾ ಬಿದ್ದ ತಕ್ಷಣ ಮೂಗಲ್ಲಿ ಬ್ಲಡ್ ಬಂದಿರುತ್ತೆ. ಇನ್ನೆಲ್ಲೋ ಬಾಯಲ್ಲಿ ಬ್ಲಡ್ ಬಂತು, ಕಿವಿಲಿ ಬ್ಲಡ್ ಬಂತು. ಇವಾಗ ಆ ಥರ ಟೈಮಲ್ಲಿ ಪೇರೆಂಟ್ಸ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ತಕ್ಷಣ ನಾವೇನು ಮಾಡಿಬಿಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ನೀರು ಕೊಟ್ಬಿಡ್ತೀವಿ ಕುಡಿಯೋಕ್ಕೆ. ಸೊ, ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾ ಇದ್ರು ಅಂದರೆ, ಇವನ್ ನಾವು ಕೂಡ ನಮಗೆ ಆ ಟೈಮಲ್ಲಿ ಬಂದು ಕೈ ಕಾಲು ಆಡಲ್ಲ. ಅಯ್ಯೋ! ಏನು ಮಾಡಬೇಕು? ಕೊಟ್ಬಿಡೋಣ ನೀರಲ್ವಾ, ಅವ್ರೇನೋ ನೀರು ಕೇಳಿದ್ರು. ಗಾಬರಿಲಿ ನಾವು ಫಸ್ಟ್ ನೀರು ಕೊಟ್ಬಿಡ್ತೀವಿ. ಸೊ, ಮಕ್ಕಳು ಬಿದ್ದಾಗಲಿ ಅಥವಾ ಒಂದು ಆಕ್ಸಿಡೆಂಟ್ ಆದಾಗ ಅವ್ರು ಏನೇ ಅನ್‌ಕಾನ್ಷಿಯಸ್ ಆಗಲಿ, ಇಲ್ಲ ನಮ್ಮ ಮಕ್ಕಳೇ ಮನೇಲಿ ಬಿದ್ದು ಅನ್‌ಕಾನ್ಷಿಯಸ್ ಆಗಿರ್ತಾರೆ. ಅನ್‌ಕಾನ್ಷಿಯಸ್ ಅಂತಂದರೆ ಅವ್ರಿಗೆ ಪ್ರಜ್ಞೆ ಇಲ್ದಂಗೆ ಬಿದ್ದುಬಿಟ್ಟಿರ್ತಾರೆ. ಸೊ, ಅವ್ರು ಏನೇ ಪ್ರಜ್ಞೆ ಇಲ್ದಂಗೆ ಬಿದ್ದಿದ್ರೆ ಅವ್ರಿಗೆ ಆ ಟೈಮಲ್ಲಿ ನೀರು ಕುಡಿಸ್ಬಾರ್ದು. ನೀರು ಕುಡಿಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಪ್ರಜ್ಞೆ ತಪ್ಪಿದಾಗ ಯಾವುದೇ ಕಾರಣಕ್ಕೂ ನೀರು ಕುಡಿಸಿದ್ರೆ ಅಥವಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದ್ದರೆ, ಆ ಟೈಮಲ್ಲಿ ಅವ್ರಿಗೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಉಳಿತಾರಂತೆ. ಬಟ್ ನಾವು ಮಾಡಿರ್ತೀವಲ್ಲ ಮಿಸ್ಟೇಕು, ನೀರು ಕುಡಿಸ್ಬಿಟ್ಟಿರ್ತೀವಲ್ಲ, ಹಂಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಆ ಸಂದರ್ಭದಲ್ಲಿ ಅವ್ರಿಗೆ ಜೀವ ಕೂಡ ಹೋಗ್ಬೋದಂತೆ. ಹಾಗಾಗಿ ಮಕ್ಕಳು ಬಿದ್ದಾಗ ಅಥವಾ ಎಲ್ಲೇ ಆಕ್ಸಿಡೆಂಟ್ ಆಗಲಿ, ಏನೇ ಆಗಲಿ ನೀರು ಕುಡಿಸ್ಬೇಡಿ. ಅವ್ರಿಗೆ ಸಾಧ್ಯ ಆದರೆ ಒಂದು ಆಂಬ್ಯುಲೆನ್ಸ್ ಕರೆಸಿ ಅವ್ರನ್ನ ಆಂಬ್ಯುಲೆನ್ಸಲ್ಲಿ ಕಳ್ಸೋಣ ಅಂತ ಹೇಳಿ ಅವರು ನಮ್ಗಲ್ಲಿ ಹೇಳ್ತಾ ಇದ್ರು. ನನಗೆ ಇದು ತುಂಬ ಯೂಸ್‌ಫುಲ್ ಆಯಿತು. ಯಾಕೆಂದರೆ ಮಕ್ಕಳಿಗೆ ನಾವು ತುಂಬ ಸ್ಟ್ರೆಸ್ ಕೊಡ್ತೀವಿ ಹೌದು. ಬಟ್ ಆಪ್ಷನ್ಸ್ ಇರಲ್ಲ. ನಮ್ಮಂಥ ಪೇರೆಂಟ್ಸ್ ಏನಂತ ಹೇಳಿದ್ರೆ, ಅಯ್ಯೋ! ನನ್ನ ಮಗ ಚೆನ್ನಾಗಿ ಓದಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು ಅನ್ನೋದು ಇಂಟೆನ್ಷನ್ ನಮ್ಮ ತಲೆಯಲ್ಲಿರುತ್ತೆ. ಹಾಗಾಗಿ ನಾವು ಇದನ್ನ ಕಂಟಿನ್ಯೂಯಸ್ ಮಾಡಿಬಿಟ್ಟಿರ್ತೀವಿ. ಸೊ, ಅಲ್ಲಿ ತಿಳ್ಕೊಂಬಂದ್ಮೇಲೆ ನನ್ನ ಮೈಂಡಿಗೆ ಒಂದು ಸ್ವಲ್ಪ ಬಂತು, ಮಕ್ಕಳು ಇಲ್ಲ ಅವ್ರು ತಿಳ್ಕೊತಾರೆ. ಇವಾಗಿನ್ನೂ LKG, UKG ಅಲ್ವಾ, ಹೋಗ್ತಾ ಹೋಗ್ತಾ ಅವರು ಸರಿ ಹೋಗ್ತಾರೆ. ಮುಂದೆ ನಮ್ಮ ಥರ ಇವಾಗ ನಾವು ಸ್ಟಾರ್ಟಿಂಗ್ ಏನು ಯಾವುದೇ ರೀತಿ ನಾವು ಫಸ್ಟೇ ಚೆನ್ನಾಗಿ ಓದ್ಬಿಡ್ತಿದ್ವಾ? ಇಲ್ಲ, ನಮಗೂ ಬುದ್ಧಿ ಬಂದಮೇಲೆ ನಾವು ಚೆನ್ನಾಗಿ ಓದ್ತಾ ಇದ್ವಿ ಅಲ್ವಾ? ಸೊ, ಹಾಗಾಗಿ ಅವ್ರಿಗೆ ನಾವು ಜಾಸ್ತಿ ಅವ್ರಿಗೆ ಪ್ರೆಷರ್ ಹಾಕೋದು ಬೇಡ. ಆಮೇಲೆ ಊಟ ಮಾತ್ರ ನಿಂತ್ಕೊಂಡು ಕಚ್ಚಿ ಕುಡಿಸಿ. ಮಾಡಿಸಿ. ಬಿದ್ದಾಗ ಮಕ್ಕಳಿಗೆ ನೀರು ತಕ್ಷಣ ಕೊಡಬೇಡಿ. ಒಂದು ಸ್ವಲ್ಪ ಅವರು ಹೇಳಿದ್ದನ್ನ ನಾವು ಫಾಲೋ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ತಿಳ್ಕೊಂಡಿದ್ರೆ ಸಡನ್ನಾಗಿ ಆ ಟೈಮಲ್ಲಿ ನಮ್ಗೆ ಇದು ಯೂಸ್ ಆಗಿಬಿಡುತ್ತೆ. ಸೊ, ಅದಕ್ಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಯಾಕೆಂದರೆ ನಾನು ತಿಳ್ಕೊಂಡಿದ್ದೀನಿ. ನನ್ನಂಥ ಪೇರೆಂಟ್ಸ್ ಎಷ್ಟೊಂದು ಜನ ನಮ್ಗೆ ಗೊತ್ತಿರಲ್ಲ ನಮಗೆ. ಯಾಕೆ ಇವಾಗ ಅಯ್ಯೋ! ಅವ್ರ ಮಗು ಸತ್ತೋಯ್ತು ಅಂತ ಹೇಳಿ ನಾವು ಹೊಟ್ಟೆ ಉರ್ಕೋತಾ ಇರ್ತೀವಿ. ಇದು ಬೇಡ, ಇದೊಂದು ಸ್ವಲ್ಪ ತಿಳ್ಕೊಂಡ್ರೆ ಇದು ಎಲ್ಲೋ ಒಂದು 1/4% ಆದರೂ ನಮಗೆ ಯೂಸ್ ಆಗ್ಬೋದು ಅಂತ ಅನ್ನಿಸ್ತು. ಸೊ, ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಕಚ್ಚಿ ಕುಡಿಸಿ.